ಜಗತ್ತಿನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ಆಸೆ ಇರುತ್ತೆ. ತಾನು ಕೂಡ ಒಬ್ಬ ಶ್ರೀಮಂತ ವ್ಯಕ್ತಿ ಆಗಬೇಕು, ಹೆಚ್ಚು ಹಣವನ್ನು ಸಂಪಾದನೆ ಮಾಡಬೇಕು, ಫ್ಯಾಮಿಲಿ ಜೊತೆ ಹೆಚ್ಚು ಟೈಮನ್ನು ಸ್ಪೆಂಡ್ ಮಾಡಬೇಕು, ಲೈಫನ್ನು ಎಂಜಾಯ್ ಮಾಡಬೇಕಂತ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಆಸೆ ಇರುತ್ತೆ. ಆದರೆ ಸುಮಾರು ಜನರಿಗೆ ಗೊತ್ತಿರೋದಿಲ್ಲ, ನಾವು ಹಣವನ್ನು ಯಾವ ರೀತಿ ಸಂಪಾದನೆ ಮಾಡಬೇಕಂತೇಳಿ ಸುಮಾರು ಜನರಿಗೆ ಗೊತ್ತಿರೋದಿಲ್ಲ. ಸ್ನೇಹಿತರೆ, ಈ 21st ಸೆಂಚುರಿನಲ್ಲಿ, ಈ ಡಿಜಿಟಲ್ ಯುಗದಲ್ಲಿ ಹಣವನ್ನು ಸಂಪಾದನೆ ಮಾಡೋದು ತುಂಬ ಸುಲಭ. ಯಾಕಂತಂದರೆ ಮುಂಚೆ ನಿಮ್ಮ ಹಣವನ್ನು ಸಂಪಾದನೆ ಮಾಡಬೇಕು ಅಂತಂದರೆ ಫಸ್ಟು ನಿಮ್ಮ ಹತ್ರ ಎಜುಕೇಷನ್ ಬೇಕಾಗಿತ್ತು, ಡಿಗ್ರಿ ಬೇಕಾಗಿತ್ತು, ಕ್ವಾಲಿಫಿಕೇಷನ್ ಬೇಕಾಗಿತ್ತು. ಅದಾದಮೇಲೆ ನಿಮ್ಗೆ ಕೆಲಸ ಸಿಗ್ತಾಯಿತ್ತು. ಕೆಲಸ ಮಾಡಾದಮೇಲೆ ನಿಮ್ಗೆ ಹಣ ಸಿಗ್ತಾಯಿತ್ತು. ಆದರೆ ಈ ಡಿಜಿಟಲ್ ಯುಗದಲ್ಲಿ, ಈ 21st ಸೆಂಚುರಿನಲ್ಲಿ ನೀವು ಹಣ ಸಂಪಾದನೆ ಮಾಡಬೇಕು ಅಂತಂದರೆ ನಿಮಗೆ ಡಿಗ್ರಿ ಬೇಕಾಗಿಲ್ಲ, ಎಜುಕೇಷನ್ ಬೇಕಾಗಿಲ್ಲ, ಕ್ವಾಲಿಫಿಕೇಷನ್ ಬೇಕಾಗಿಲ್ಲ. ನಿಮ್ಮ ಹತ್ರ ಜಸ್ಟ್ ಸ್ಕಿಲ್ ಇದ್ದರೆ ಸಾಕು, ಕೌಶಲ್ಯಗಳಿದ್ದರೆ ಸಾಕು, ನೀವು ಹಣವನ್ನು ಸಂಪಾದನೆ ಮಾಡ್ಬೋದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಈ ಡಿಜಿಟಲ್ ಯುಗದಲ್ಲಿ ಯಾವೆಲ್ಲ ಸ್ಕಿಲ್ಸ್ಗಳು ಹೈ ಡಿಮ್ಯಾಂಡಿಂಗಲ್ಲಿದ್ದಾವೆ, ನಾವು ಯಾವ ರೀತಿ ಅವುಗಳನ್ನು ಕಲಿತು ಹಣವನ್ನು ಸಂಪಾದನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸ್ನೇಹಿತರೆ, ವಿಡಿಯೋ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕೊನೆವರೆಗೂ ಈ ವಿಡಿಯೋನ ನೋಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಸ್ಕಿಲ್ ಬಂದ್ಬಿಟ್ಟು ವಿಚ್ ಇಸ್ ಕಮ್ಯುನಿಕೇಷನ್. ಫ್ರೆಂಡ್ಸ್, ಕಮ್ಯುನಿಕೇಷನ್ ವಿಚ್ ಇಸ್ ಒನ್ ಆಫ್ ದ ಹೈ ಡಿಮ್ಯಾಂಡಿಂಗ್ ಸ್ಕಿಲ್ ಇನ್ 21st ಸೆಂಚುರಿ. ನೀವು ಯಾವುದೇ ಇಂಡಸ್ಟ್ರಿ ಇರಲಿ, ಯಾವುದೇ ಸೆಕ್ಟರ್ ಇರಲಿ, ಅಲ್ಲಿ ಗ್ರೋ ಆಗಬೇಕು, ಬೆಳಿಬೇಕು ಅಂತಂದರೆ ಕಮ್ಯುನಿಕೇಷನ್ ಅನ್ನೋದು ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ. ವಿತೌಟ್ ಕಮ್ಯುನಿಕೇಷನ್ ಯು ಕ್ಯಾನಾಟ್ ಗ್ರೋ, ಯು ಕ್ಯಾನಾಟ್ ಸಕ್ಸೀಡ್. ಸ್ನೇಹಿತರೆ, ಈ ಕಮ್ಯುನಿಕೇಷನ್ ಅನ್ನೋದು ನಮ್ಮ ಜೀವನದ ಹೆಜ್ಜೆ ಹೆಜ್ಜೆಗೂ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಾವು ಫ್ಯಾಮಿಲಿಯಲ್ಲಿದ್ದಾಗ ಅಲ್ಲೊಂಥರ ಕಮ್ಯುನಿಕೇಷನ್ ಮಾಡಬೇಕಾಗತ್ತೆ, ಆಫೀಸ್ಗೆ ಹೋದಾಗ ಅಲ್ಲೊಂಥರ ಕಮ್ಯುನಿಕೇಷನ್ ಮಾಡಬೇಕಾಗತ್ತೆ, ಸಮಾಜದಲ್ಲಿ ಬಂದಾಗ ಅಲ್ಲೇ ನಮ್ಮ ಕಮ್ಯುನಿಕೇಷನ್ ಬೇರೆ ಬೇರೆ ಇರುತ್ತೆ. ಈ ರೀತಿಯಾಗಿ ಕಮ್ಯುನಿಕೇಷನ್ ಅನ್ನೋದು ನಮಗೆ ಪರ್ಸ್ನಲ್ ಗ್ರೋತ್, ಪ್ರೊಫೆಷ್ನಲ್ ಗ್ರೋತ್ ಮತ್ತು ಸೋಷಿಯಲ್ ಗ್ರೋತನ್ನು ಕೊಡುತ್ತೆ. ನೀವು ಮನೆಯೊಳಗಡೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ, ನಿಮ್ಮ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಇವ್ರ ಜೊತೆ ನೀವು ಎಷ್ಟು ಚೆನ್ನಾಗಿ ಕಮ್ಯುನಿಕೇಷನ್ ಮಾಡ್ತೀರಾ, ಎಷ್ಟು ಚೆನ್ನಾಗಿ ಇವ್ರ ಜೊತೆ ಮಾತಾಡ್ತೀರಾ, ಅದರ ಮೇಲೆ ನಿಮ್ಮ ಕುಟುಂಬ ಸಂಬಂಧಗಳು ಚೆನ್ನಾಗಿರ್ತವೆ. ನೀವು ಕುಟುಂಬದಲ್ಲಿ ಪ್ರೀತಿಯಿಂದ ಇರ್ಬೋದು. ಇನ್ನು ಆಫೀಸ್ ವಿಷಯದಲ್ಲಿ ಬಂದಾಗ ನೀವು ನಿಮ್ಮ ಕಲಿಗಳ ಜೊತೆ ಯಾವ ರೀತಿ ಮಾತಾಡ್ತೀರಾ, ನಿಮ್ಮ ಬಾಸ್ ಜೊತೆ ಯಾವ ರೀತಿ ಮಾತಾಡ್ತೀರಾ, ನಿಮ್ಮಲ್ಲಿರೋ ಒಂದು ಐಡಿಯಾವನ್ನು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀರಾ, ಅದರ ಮೇಲೆ ನಿಮ್ಮ ಕರಿಯರ್ ಗ್ರೋತ್ ನಿಂತಿರುತ್ತೆ. ಇನ್ನು ಸಮಾಜದಲ್ಲಿ ಬಂದಾಗ ನೀವು ಜನಗಳ ಜೊತೆ ಯಾವ ರೀತಿ ಮಾತಾಡ್ತೀರಾ, ಯಾವ ರೀತಿ ಇನ್ಫ್ಲೂಯೆನ್ಸ್ ಮಾಡ್ತೀರಾ, ಅದರ ಮೇಲೆ ನಿಮಗೆ ಸೊಸೈಟಿನಲ್ಲಿ ರೆಸ್ಪೆಕ್ಟ್ ಸಿಗುತ್ತೆ. ಸ್ನೇಹಿತರೆ, ಈ ರೀತಿ ಕಮ್ಯುನಿಕೇಷನ್ ಅನ್ನೋದು ಪ್ರತಿಯೊಂದು ಇಂಡಸ್ಟ್ರಿ, ಪ್ರತಿಯೊಂದು ಸೆಕ್ಟರ್ನಲ್ಲೂ ಕೂಡ ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ. ಇನ್ನು ಸುಮಾರು ಜನ ಹೇಳ್ತಾರೆ, ನನಗೆ ಸುಮಾರು ವಿಷಯಗಳು ಗೊತ್ತಿದೆ, ನಾನು ಭಾರಿ ಎಕ್ಸ್ಪರ್ಟ್ ಅಂತ ಹೇಳ್ತಾರೆ. ಸ್ನೇಹಿತರೆ, ನಿಮಗೆ ಎಷ್ಟು ವಿಷಯ ಗೊತ್ತಿದೆ ಅನ್ನೋದು ಮುಖ್ಯ ಅಲ್ಲ, ಗೊತ್ತಿರುವಂಥ ವಿಷಯವನ್ನು ನೀವು ಜನಗಳಿಗೆ ಯಾವ ರೀತಿ ಪ್ರೆಸೆಂಟ್ ಮಾಡ್ತೀರಾ, ಯಾವ ರೀತಿ ಜನಗಳನ್ನು ರೀಚ್ ಮಾಡ್ತೀರಾ ಅನ್ನೋದು ಮೇಜರ್ ರೋಲನ್ನು ಪ್ಲೇ ಮಾಡುತ್ತೆ. ಸ್ನೇಹಿತರೆ, ಇನ್ನು ಕಮ್ಯುನಿಕೇಷನಲ್ಲಿ ಎರಡು ರೀತಿ ಬರುತ್ತೆ. ಒಂದು 1-to-1 ಕಮ್ಯುನಿಕೇಷನ್, ಇನ್ನೊಂದು ಮಾಸ್ ಕಮ್ಯುನಿಕೇಷನ್. ಈ 1-to-1 ಕಮ್ಯುನಿಕೇಷನ್ ಇದೆಯಲ್ಲ, ಅದನ್ನು ಯಾರು ಬೇಕಾದರೂ ಮಾಡ್ತಾರೆ. ಆದರೆ ಮಾಸ್ ಕಮ್ಯುನಿಕೇಷನ್ ಮಾಡೋದಿದೆಯಲ್ಲ, ಇದು ತುಂಬ ಕಷ್ಟ. ಯಾಕಂತಂದರೆ ನಾವು ಇನ್ನೊಬ್ಬ ವ್ಯಕ್ತಿ ಹತ್ರ ಮಾತಾಡುವಾಗ, ನಾವಿಬ್ಬರು ಮಾತಾಡುವಾಗ ನಾವು ಎಷ್ಟೊತ್ತು ಬೇಕಾದರೂ ಮಾತಾಡ್ಬೋದು. ಆದರೆ ನಮ್ಮ ಎದುರುಗಡೆ ಒಂದು 8 ಜನ 10 ಜನ ಇದ್ದಾರೆ, ನಾವು ಒಬ್ಬರೇ ಸ್ಟೇಜ್ ಮೇಲೆ ಇದ್ದೀವಿ ಅಂತಂದರೆ ಅವಾಗ ನಮಗೇನಾಗುತ್ತೆ, ಭಯ ಆಗುತ್ತೆ, ಗಂಟ್ಲೆಲ್ಲ ಒಣಗುತ್ತೆ, ಬಾಯಾರಿಕೆ ಆಗುತ್ತೆ, ನಮ್ಮ ದೇಹ ಎಲ್ಲ ನಡಗುತ್ತೆ, ಬಾಯಿಂದ ಶಬ್ದಗಳೇ ಬರೋದಿಲ್ಲ. ಈ ರೀತಿಯಾಗಿ ಅರ್ಲಿ ಸ್ಟೇಜಲ್ಲಿ ಮಾಸ್ ಕಮ್ಯುನಿಕೇಷನ್ ಮಾಡೋದು ಎಲ್ಲರಿಗೂ ತುಂಬ ಕಷ್ಟ ಆಗುತ್ತೆ. ಹಂಗಂತೇಳಿ ಈ ಕಮ್ಯುನಿಕೇಷನ್ ಮಾಡೋಕ್ಕೆ ಆಗದೇ ಇಲ್ಲ ಅಂತಲ್ಲ. ಫಸ್ಟ್ ಒಂದು 6 ತಿಂಗಳು ಅಥವಾ 1 ವರ್ಷ ನಿಮಗಿದು ಕಷ್ಟ ಆಗ್ಬೋದು. ಇದನ್ನು ಪ್ರಾಕ್ಟೀಸ್ ಮೂಲಕ ನೀವು ಇದನ್ನು ಎಷ್ಟು ಮಾಸ್ಟರ್ ಮಾಡ್ತಾ ಹೋಗ್ತೀರಾ, ಲಾಂಗ್ ರನ್ನಲ್ಲಿ ನೀವು ಒಬ್ಬ ಒಳ್ಳೆ ಕಮ್ಯುನಿಕೇಟರ್ ಆಗ್ಬೋದು. ಸ್ನೇಹಿತರೆ, ಈ ಮಾಸ್ ಕಮ್ಯುನಿಕೇಷನ್ ಮಾಡೋದ್ರಿಂದ ಏನು ನಿಮ್ಗೆ ಅಡ್ವಾಂಟೇಜ್ ಏನಾಗುತ್ತೆ ಅಂತಂದರೆ, ನೀವು ನಿಮ್ಮ ಐಡಿಯಾವನ್ನು ಹೆಚ್ಚು ಜನರಿಗೆ ರೀಚ್ ಮಾಡಿಸ್ಬೋದು, ನಿಮ್ಮ ಗ್ರೋತನ್ನು ನೆಕ್ಸ್ಟ್ ಲೆವೆಲಿಗೆ ನೀವು ತೊಗೊಂಡು ಹೋಗ್ಬೋದು. ಸ್ನೇಹಿತರೆ, ಈ ಕಮ್ಯುನಿಕೇಷನ್ ವಿಷಯದಲ್ಲಿ ನಾನು ಎಕ್ಸಾಂಪಲ್ ಕೊಡ್ಬೋದು. ಏನಂತಂದರೆ, ನಾನು ಯೂಟ್ಯೂಬ್ ವಿಡಿಯೋ ಮಾಡೋಕ್ಕಂತೂ ಹತ್ರ ಒಂದು 3 ವರ್ಷ ಆಯಿತು. ಅರ್ಲಿ ಸ್ಟೇಜ್ಗಳಲ್ಲಿ ನನಗೆ ಮಾತಾಡೋದು, ಕಮ್ಯುನಿಕೇಟ್ ಮಾಡೋದು ತುಂಬ ಕಷ್ಟ ಆಯಿತು. ಐ ವಾಸ್ ನಾಟ್ ಮಚ್ ಕಂಫರ್ಟಬಲ್ ವಿತ್ ದ ಕ್ಯಾಮ್ರಾದ ಎದುರುಗಡೆ ಮಾತಾಡೋಕ್ಕೆ ಸ್ವಲ್ಪ ಭಯ ಆಗ್ತಿತ್ತು, ತೊದಲ್ತಾ ಇತ್ತು, ಅಷ್ಟು ಕಾನ್ಫಿಡೆನ್ಸ್ ಅನ್ನಿಸ್ತಾ ಇರಲಿಲ್ಲ. ಆದರೆ ನಾನು ಯಾವುದೇ ಕಾರಣಕ್ಕೂ ಇದನ್ನು ಬಿಡಲಿಲ್ಲ, ಮಾತಾಡ್ತಾನೆ ಹೋದೆ. ಅದೇನಾಗುತ್ತೆ ಆಗಲಿ ಅಂತೇಳಿ ಕಂಟಿನ್ಯೂ ಮಾಡ್ತಾ ಹೋದೆ. ನೌ ಐ ಕ್ಯಾನ್ ಕಮ್ಯುನಿಕೇಟ್ ಬೆಟರ್. ನಾನು ತುಂಬ ಚೆನ್ನಾಗಿ ಮಾತಾಡೋಕ್ಕೆ ಇವಾಗ ಸಾಧ್ಯ ಆಗ್ತಿದೆ. ಅದೇ ರೀತಿಯಾಗಿ ನೀವು ಕೂಡ ಗ್ರೋತ್ ಆಗಬೇಕು, ಬೆಳಿಬೇಕು ಅಂತಂದರೆ ಅರ್ಲಿ ಸ್ಟೇಜ್ಗಳಲ್ಲಿ ಸ್ವಲ್ಪ ಕಮ್ಯುನಿಕೇಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಂತೇಳಿ ಇದನ್ನು ಬಿಡೋದಕ್ಕೆ ಹೋಗಬೇಡಿ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಈ ಭಯ, ಹೆದರಿಕೆ ಅನ್ನೋದು ನಿಧಾನವಾಗಿ ಕಮ್ಮಿ ಆಗ್ತಾ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗಿ ಯು ಕ್ಯಾನ್ ಬಿಕಮ್ ಅ ಗುಡ್ ಕಮ್ಯುನಿಕೇಟರ್.
ಡಿಜಿಟಲ್ ಮಾರ್ಕೆಟಿಂಗ್ ವಿಚ್ ಇಸ್ ಒನ್ ಆಫ್ ದ ಹೈ ಡಿಮ್ಯಾಂಡಿಂಗ್ ಸ್ಕಿಲ್ ಯು ಮಸ್ಟ್ ಲರ್ನ್ ಇನ್ 21st ಸೆಂಚುರಿ. ಸ್ನೇಹಿತರೆ, ಪ್ರತಿಯೊಂದು ಬಿಸ್ನೆಸ್ನ ಉದ್ದೇಶ ಏನಾಗಿರುತ್ತೆ? ಲೀಡ್ ಜನರೇಷನ್ ಮಾಡಬೇಕು, ಸೇಲ್ಸ್ ಮಾಡಬೇಕು, ಪ್ರಾಫಿಟ್ ಮಾಡಬೇಕು ಅನ್ನೋದು ಪ್ರತಿಯೊಂದು ಬಿಸ್ನೆಸ್ನ ಉದ್ದೇಶ ಆಗಿರುತ್ತೆ. ಮುಂಚೆ ನಾವು ಲೀಡ್ ಜನರೇಷನ್ ಮಾಡೋಕೆ ಏನು ಮಾಡ್ತಾ ಇದ್ವಿ? ಪಾಂಪ್ಲೆಟ್ ಹಾಕ್ತಾ ಇದ್ವಿ, ಬಿಲ್ ಬೋರ್ಡ್ ಹಚ್ತಾ ಇದ್ವಿ, ಫ್ಲೆಕ್ಸ್ ಹಾಕ್ತಾ ಇದ್ವಿ. ಇದ್ರದ್ದೆಲ್ಲದ್ರದ್ದು ದೊಡ್ಡ ಡಿಸ್ಅಡ್ವಾಂಟೇಜ್ ಏನಂತಂದರೆ, ನೀವು ಪಾಂಪ್ಲೆಟ್ ಹಾಕಿದಾಗ ಅದು ರೈಟ್ ಟಾರ್ಗೆಟ್ ಆಡಿಯನ್ಸ್ಗೆ ರೀಚ್ ಆಗುವಂಥ ಪ್ರೊಬಾಬಿಲಿಟಿ ತುಂಬ ಕಮ್ಮಿ ಇರುತ್ತೆ. ಇದನ್ನು ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೆಂಗಳೂರಿನ ವಿಜಯನಗರದಲ್ಲಿ ನನ್ನದೇ ಒಂದು ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ ಅಂತ ಇಟ್ಕೊಳ್ಳಿ. ನಾನೇನು ಮಾಡ್ತೀನಿ, ನನ್ನ ಬಿಸ್ನೆಸ್ಸನ್ನು ಮಾರ್ಕೆಟ್ ಮಾಡೋದಕ್ಕೋಸ್ಕರ ವಿಜಯನಗರದ ಸುತ್ತಮುತ್ತ ಒಂದು 2,000 ಪಾಂಪ್ಲೆಟ್ ಹಾಕ್ತೀನಿ ಅಂತ ಇಟ್ಕೊಳ್ಳಿ. 2,000 ಪಾಂಪ್ಲೆಟ್ ಹಾಕಿರೋದ್ರಲ್ಲಿ ಸ್ಟಾಕ್ ಮಾರ್ಕೆಟ್ಗೆ ಇಂಟ್ರೆಸ್ಟೆಡ್ ಇರೋರಿಗೆ, ರೈಟ್ ಟಾರ್ಗೆಟ್ ಆಡಿಯನ್ಸ್ಗೆ ಈ ಪಾಂಪ್ಲೆಟ್ಗಳು ರೀಚ್ ಆಗುವಂಥ ಪ್ರೊಬಾಬಿಲಿಟಿ ಭಾಳ ಕಮ್ಮಿ, ವೆರಿ ಮೈನ್ಯೂಟ್. ಸ್ನೇಹಿತರೆ, ಈ ಪಾಂಪ್ಲೆಟ್ ಹಾಕೋದು, ಬಿಲ್ ಬೋರ್ಡ್ ಹಾಕೋದು ಇದೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಮತ್ತು ಪ್ರಾಫಿಟ್ನೂ ಕೂಡ ತುಂಬ ಕಮ್ಮಿ. ಹಾಗಾದರೆ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ಸ್ ಏನಂತಂದರೆ, ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ಒನ್ ಆಫ್ ದ ಬೆಸ್ಟ್ ಸೊಲ್ಯೂಷನ್. ಡಿಜಿಟಲ್ ಮಾರ್ಕೆಟಿಂಗ್ ಅಂತಂದರೆ ಸೋಷಿಯಲ್ ಮೀಡಿಯಾಗಳಾದ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಇವುಗಳಲ್ಲಿ ನಿಮ್ಮ ಪ್ರಾಡಕ್ಟ್ಗಳನ್ನು ನೀವು ಆರಾಮಾಗಿ ಮಾರ್ಕೆಟ್ ಮಾಡ್ಕೋಬೋದು. ಉದಾಹರಣೆಗೆ, ನಾನೊಬ್ಬ ಫಿನಾನ್ಷಿಯಲ್ ಪ್ಲಾನರ್ ಅಥವಾ ಮ್ಯೂಚುವಲ್ ಫಂಡ್ ಅಡ್ವೈಸರ್ ಅಂತಂದರೆ ನನ್ನ ಪ್ರಾಡಕ್ಟ್ ಬಗ್ಗೆ, ಮ್ಯೂಚುವಲ್ ಫಂಡ್ ಬಗ್ಗೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇವುಗಳ ಬಗ್ಗೆ ನಾನು ವಿಡಿಯೋಗಳನ್ನು ಪೋಸ್ಟ್ ಮಾಡೋದು. ಸ್ಟಾಕ್ ಮಾರ್ಕೆಟ್ ಅಂದ್ರೇನು, ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗುತ್ತೆ, ಮ್ಯೂಚುವಲ್ ಫಂಡ್ ಅಂದ್ರೇನು, ಮ್ಯೂಚುವಲ್ ಫಂಡ್ ಯಾವ ರೀತಿ ವರ್ಕ್ ಆಗುತ್ತೆ, SIP ಅಂದ್ರೇನು, SIP ಯಾವ ರೀತಿ ವರ್ಕ್ ಆಗುತ್ತೆ, ಇದ್ರ ಬಗ್ಗೆ ನಾನು ಎಷ್ಟು ರೆಗ್ಯುಲರ್ ಆಗಿ ಕಂಟೆಂಟ್ ಮಾಡ್ತಾ ಹೋಗ್ತೀನಿ, ಕಂಟೆಂಟ್ಗಳನ್ನು ಪೋಸ್ಟ್ ಮಾಡ್ತಾ ಹೋಗ್ತೀನಿ. ಅಕಾರ್ಡಿಂಗ್ ಟು ದ್ಯಾಟ್ ಇವೆಲ್ಲ ಸೋಷಿಯಲ್ ಮೀಡಿಯಾಗಳು ರೈಟ್ ಟಾರ್ಗೆಟ್ ಆಡಿಯನ್ಸ್ಗೆ ನನ್ನ ವಿಡಿಯೋಗಳನ್ನು ರೀಚ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ಹೋಗ್ತಾ ಹೋಗ್ತಾ ಈ ನನ್ನ ವಿಡಿಯೋಗಳನ್ನು ನೋಡಿದಂಥ ಜನ ಮುಂದೊಂದು ದಿನ ನನ್ನ ಲೀಡ್ಸ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ರೈಟ್ ಟಾರ್ಗೆಟ್ ಆಡಿಯನ್ಸ್ಗಳನ್ನು ರೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದರಿಂದ ನೀವು ನಿಮ್ಮ ಸೇಲ್ಸನ್ನು ಜಾಸ್ತಿ ಮಾಡ್ಬೋದು, ನಿಮ್ಮ ಪ್ರಾಫಿಟಬಿಲಿಟಿ ಕೂಡ ಇನ್ಕ್ರೀಸ್ ಮಾಡ್ಕೋಬೋದು. ಇನ್ನು ಸುಮಾರು ಜನ ಪ್ರಶ್ನೆ ಕೇಳ್ಬೋದು, ನನ್ನ ಹತ್ರ ಯಾವುದೂ ಪ್ರಾಡಕ್ಟು ಇಲ್ಲ, ಸರ್ವಿಸು ಇಲ್ಲ, ನಾನು ಯಾಕೆ ಡಿಜಿಟಲ್ ಮಾರ್ಕೆಟಿಂಗನ್ನು ಕಲಿಬೇಕಂದ್ರೆ ಸುಮಾರು ಜನ ಪ್ರಶ್ನೆ ಕೇಳ್ಬೋದು. ಸ್ನೇಹಿತರೆ, ನೀವು ಡಿಜಿಟಲ್ ಮಾರ್ಕೆಟಿಂಗನ್ನು ಚೆನ್ನಾಗಿ ಕಲಿತ್ರೆ ನಿಮ್ಮ ಹತ್ರ ಪ್ರಾಡಕ್ಟ್ ಇಲ್ಲ ಅಂದ್ರೂ ಕೂಡ ಬೇರೆಯವರ ಪ್ರಾಡಕ್ಟನ್ನು ನೀವು ಮಾರ್ಕೆಟ್ ಮಾಡಿ ಅವ್ರ ಕಡೆಯಿಂದ ನೀವು ಹಣವನ್ನು ಚಾರ್ಜ್ ಮಾಡ್ಬೋದು. ಸ್ನೇಹಿತರೆ, ನಾವು ಇಲ್ಲಿವರೆಗೂ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಮಾತಾಡಿದ್ವಿ. ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಸೋಷಿಯಲ್ ಮೀಡಿಯಾಗಳಾದ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಇವೆಲ್ಲವುಗಳಲ್ಲಿ ನೀವು ಕಂಟೆಂಟನ್ನು ರೆಗ್ಯುಲರ್ ಆಗಿ ಪೋಸ್ಟ್ ಮಾಡ್ತಾ ಹೋಗ್ತೀರಾ. ಪೋಸ್ಟ್ ಮಾಡಿದಾಗ ಏನಾಗುತ್ತೆ, ವ್ಯೂಸ್ ಬರ್ತಾ ಹೋಗುತ್ತೆ, 1000 ವ್ಯೂಸ್ ಬರುತ್ತೆ, 1,00,000 ವ್ಯೂಸ್ ಬರುತ್ತೆ, ಲಕ್ಷಾನುಗಟ್ಟಲೆ ಜನ ನೋಡ್ತಾ ಹೋಗ್ತಾರೆ. ಆದರೆ ಇದರಲ್ಲಿ ಒಂದು ದೊಡ್ಡ ಡಿಸ್ಅಡ್ವಾಂಟೇಜ್ ಏನಂತಂದರೆ, ಯಾರು ನಿಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದಾರೆ, ಎಲ್ಲಿಂದ ನೋಡ್ತಾ ಇದ್ದಾರೆ, ಎಷ್ಟೊತ್ತಿಗೆ ನೋಡ್ತಾ ಇದ್ದಾರೆ, ಅವರ ಮೊಬೈಲ್ ನಂಬರ್ ಏನು, ಅವರ ಇಮೇಲ್ ID ಏನು ಗೊತ್ತಾಗೋದಿಲ್ಲ. ಇದರಿಂದ ನಿಮಗೆ ಸೇಲ್ಸ್ ಮಾಡೋಕ್ಕಾಗಲ್ಲ. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನಂತಂದರೆ, ಈ ಎಲ್ಲ ಸೋಷಿಯಲ್ ಮೀಡಿಯಾಗಳು ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್. ಈ ಪಬ್ಲಿಕ್ ಪ್ಲ್ಯಾಟ್ಫಾರ್ಮ್ಗಳಿಂದ ನಿಮ್ಮದೇ ಆದಂಥ ಒಂದು ಪರ್ಸ್ನಲೈಸ್ ಪ್ಲ್ಯಾಟ್ಫಾರ್ಮ್ಗೆ ಅವರೆಲ್ಲರನ್ನೂ ತೊಗೊಂಬಂದ್ಬಿಟ್ಟು ಅವರ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಕಲೆಕ್ಟ್ ಮಾಡಿ ನಿಮ್ಮ ಪ್ರಾಡಕ್ಟ್ ಮತ್ತು ಆಫರ್ಗಳನ್ನು ಅವ್ರಿಗೆ ಆಫರ್ ಮಾಡಿ ಸೇಲ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೆ, ಬಿಸ್ನೆಸ್ ಕ್ಲೋಸ್ ಮಾಡೋದಕ್ಕೆ ಫನಲ್ ಬಿಲ್ಡಿಂಗ್ ಅಂತ ಕರೀತಾರೆ. ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ವಾಟ್ ಯು ಮೀನ್ ಬೈ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್? ಸೊ ಈಗ ತಾನೇ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಮಾತಾಡಿದ್ವಿ. ಈ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಸೋಷಿಯಲ್ ಮೀಡಿಯಾಗಳಾದ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಇವುಗಳಲ್ಲಿ ಕಂಟೆಂಟನ್ನು ಪೋಸ್ಟ್ ಮಾಡಬೇಕಂತ ಮಾತಾಡಿದ್ವಿ. ಈಗ ನೀವು ಸಹಜವಾಗಿ ಪ್ರಶ್ನೆನ ಎತ್ಬೋದು, ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಸೋಷಿಯಲ್ ಮೀಡಿಯಾಗಳಲ್ಲಿ ಕಂಟೆಂಟನ್ನು ಪೋಸ್ಟ್ ಮಾಡ್ತಾ ಇದ್ದಾರೆ, ಇಲ್ಲಿ ಹೆಚ್ಚು ಕಾಂಪಿಟೇಷನ್ ಇದೆ, ನಮ್ಮ ವಿಡಿಯೋಗಳನ್ನು ಯಾರು ನೋಡ್ತಾರೆ ಅಂತೇಳಿ ನೀವು ಸಹಜವಾಗಿ ಪ್ರಶ್ನೆಯನ್ನು ಎತ್ಬೋದು. ಸ್ನೇಹಿತರೆ, ಇದಕ್ಕೆ ಸೊಲ್ಯೂಷನ್ ಏನಂತಂದರೆ, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಇಸ್ ದ ಬೆಸ್ಟ್ ಸೊಲ್ಯೂಷನ್. ಸರ್ಚ್ ಇಂಜಿನ್ ಆಪ್ಟಿಮೈಸೇಷನಲ್ಲಿ ನಿಮ್ಮ ಡೊಮೇನ್ನಲ್ಲಿ ನೀವು ಯಾವ ಪ್ರಾಡಕ್ಟನ್ನು ಮಾರ್ಕೆಟ್ ಮಾಡ್ತಾ ಇದ್ದೀರಾ, ಯಾವ ಪ್ರಾಡಕ್ಟ್ ಬಗ್ಗೆ ನೀವು ವಿಡಿಯೋ ಮಾಡ್ತಾ ಇದ್ದೀರಾ, ಆ ಒಂದು ಡೊಮೇನ್ನಲ್ಲಿ ಜನ ಯಾವ ರೀತಿ ಸರ್ಚ್ ಮಾಡ್ತಾ ಇದ್ದಾರೆ, ಯಾವ ಕೀವರ್ಡ್ಸ್ಗಳನ್ನು ಇಟ್ಕೊಂಡು ಜನ ಗೂಗಲಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ಹುಡುಕ್ತಾ ಇದ್ದಾರೆ, ಆ ಕೀವರ್ಡ್ಸ್ಗಳನ್ನು ನಿಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಆನ್ ಮಾಡ್ಬೋದು. ಅಥವಾ ಆ ಕೀವರ್ಡ್ಸ್ಗಳನ್ನು ಇಟ್ಕೊಂಡು ನೀವು ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿದಾಗ ನಿಮ್ಮ ವಿಡಿಯೋಗಳು ಹೆಚ್ಚು ವೈರಲ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನು ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಕರೀತಾರೆ. ಇದನ್ನು ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಬೆಂಗಳೂರಿನ ವಿಜಯನಗರದಲ್ಲಿ ನಿಮ್ಮದೊಂದು ಬೇಕರಿ ಇದೆ ಅಂತ ಇಟ್ಕೊಳ್ಳಿ. ಸೊ ಜನ ಬೇಕರಿಗಳನ್ನು ಯಾವ ರೀತಿ ಸರ್ಚ್ ಮಾಡ್ತಾರೆ? ಬೆಸ್ಟ್ ಬೇಕರೀಸ್ ಇನ್ ವಿಜಯನಗರ್, ಕೇಕ್ಸ್ ಇನ್ ವಿಜಯನಗರ್, ಬರ್ತ್ಡೇ ಕೇಕ್ಸ್ ಇನ್ ವಿಜಯನಗರ್, ಈ ರೀತಿ ಕೀವರ್ಡ್ಸ್ಗಳನ್ನ ಇಟ್ಕೊಂಡ್ಬಿಟ್ಟು ಜನ ಸರ್ಚ್ ಕೊಡ್ತಿರ್ತಾರೆ. ಸೊ ನೀವು ಗೂಗಲಲ್ಲಿ ನಿಮ್ಮ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದಾಗ ಈ ಕೀವರ್ಡ್ಸ್ಗಳನ್ನು ನಿಮ್ಮ ವೆಬ್ಸೈಟಲ್ಲಿ ನೀವು ಏನಾದರೂ ಆ್ಯಡ್ ಮಾಡಿದ್ದೆ ಆದರೆ ಯಾವಾಗ ಜನ ಸರ್ಚ್ ಕೊಡ್ತಾರೆ, ನಿಮ್ಮ ವೆಬ್ಸೈಟ್ಗಳನ್ನು
ಗೂಗಲ್ ಅವರು ಟಾಪಲ್ಲಿ ತೋರಿಸೋ ಪ್ರೊಬಾಬಿಲಿಟಿ ಜಾಸ್ತಿ ಇರುತ್ತೆ. ಈ ರೀತಿ ನಿಮ್ಮ ವೆಬ್ಸೈಟನ್ನು, ನಿಮ್ಮ ಯೂಟ್ಯೂಬ್ಗಳನ್ನು ಆಪ್ಟಿಮೈಸ್ ಮಾಡೋದಕ್ಕೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಕರೀತಾರೆ. ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ವೆಬ್ಸೈಟ್ಗೆ ವ್ಯಾಲ್ಯೂಮ್ ಜಾಸ್ತಿ ಆಗುತ್ತೆ, ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ, ಸೇಲ್ಸ್ನು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಡೇಟಾ ಅನಾಲಿಟಿಕ್ಸ್ ಅಂತಂದರೆ ಕಸ್ಟಮರ್ಸ್ಗಳನ್ನು ಸಗ್ರಿಗೇಟ್ ಮಾಡೋದಕ್ಕೆ ವಿ ಕಾಲ್ ಇಟ್ ಆಸ್ ಅ ಡೇಟಾ ಅನಾಲಿಟಿಕ್ಸ್ ಅಂತ ಕರೀತಾರೆ. ಉದಾಹರಣೆಗೆ ಅಲ್ಟ್ರಾ HNI, HNI, ಆವ್ರೇಜ್ ಕಸ್ಟಮರ್, ಮೀಡಿಯಂ ಕಸ್ಟಮರ್, ಈ ರೀತಿ ಸಗ್ರಿಗೇಷನ್ ಮಾಡೋದಕ್ಕೆ ವಿ ಕಾಲ್ ಇಟ್ ಆಸ್ ಅ ಡೇಟಾ ಅನಾಲಿಟಿಕ್ಸ್ ಅಂತ ಕರೀತಾರೆ. ಉದಾಹರಣೆಗೆ ನಂದೇ ಮ್ಯೂಚುವಲ್ ಫಂಡ್ ಅಡ್ವೈಸರ್ ಬಿಸ್ನೆಸ್ ಇದೆ. ನನ್ನ ಹತ್ರ ಒಂದು 500 ಜನ ಕಸ್ಟಮರ್ಸ್ ಇದ್ದಾರೆ. ನಾನು ಕಸ್ಟಮರ್ಸ್ಗಳನ್ನು 4 ಭಾಗ ಮಾಡಿರ್ತೀನಿ. ಅಲ್ಟ್ರಾ HNI, ಆವ್ರೇಜ್ ಮತ್ತು ಮೀಡಿಯಂ ಕಸ್ಟಮರ್. ನಮಗೆ ಹೆಚ್ಚು ಬಿಸ್ನೆಸ್ ಬೇಕಂತಂದರೆ ನಾವು ಎಲ್ಲಿ ರೀಚ್ ಔಟ್ ಮಾಡಬೇಕು, ಎಲ್ಲಿ ಕಾಲ್ ಮಾಡಬೇಕು ಅಂತಂದರೆ ಅಲ್ಟ್ರಾ HNI ಮತ್ತು HNI ಕಸ್ಟಮರ್ಸ್ಗಳನ್ನು ನಾವು ಹೆಚ್ಚು ರೀಚ್ ಮಾಡಬೇಕು. ಆವಾಗ ನಮಗೆ ಹೆಚ್ಚಿಗೆ ಬಿಸ್ನೆಸ್ ಬರುತ್ತೆ. ಈ ಕಸ್ಟಮರ್ಸ್ಗಳನ್ನು ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಗಳನ್ನು ನಾವು ನೋಟ್ ಮಾಡಿಕೊಂಡು ನಮ್ಮ ಹತ್ರ ಏನಾದರೂ ಹೊಸ ಆಫರ್ ಇದ್ದಾಗ ನಾವು ಅವ್ರನ್ನ ರೀಚ್ ಮಾಡಿದಾಗ ನಮಗೆ ಹೆಚ್ಚು ಬಿಸ್ನೆಸ್ ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಡೇಟಾವನ್ನು ಮೇಂಟೈನ್ ಮಾಡಿ ಕಸ್ಟಮರ್ಸ್ಗಳನ್ನು ಅಪ್ರೋಚ್ ಮಾಡುವಂಥ ಒಂದು ಪ್ರೋಸೆಸ್ಗೆ ವಿ ಕಾಲ್ ಇಟ್ ಆಸ್ ಅ ಡೇಟಾ ಅನಾಲಿಟಿಕ್ಸ್ ಅಂತ ಕರೀತಾರೆ. ಉದಾಹರಣೆಗೆ ನಿಮ್ಮ ಹತ್ರ ಯಾವುದೇ ಬಿಸ್ನೆಸ್ ಇಲ್ಲ ಅಂದ್ರೂ ಕೂಡ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಅಥವಾ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಅಥವಾ ಯಾವುದಾದ್ರೂ ಒಂದು ಇಂಡಸ್ಟ್ರಿಗೆ ನೀವು ಈ ಡೇಟಾ ಅನಾಲಿಟಿಕ್ಸನ್ನು ಮಾಡಿಕೊಡ್ಬೋದು. ಅದರಿಂದ ನೀವು ಚಾರ್ಜ್ನು ಕೂಡ ಮಾಡ್ಬೋದು. ಗ್ರಾಫಿಕ್ ಡಿಸೈನಿಂಗ್ ಅಂತಂದರೆ ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕಾಂತಾರ ಪಿಕ್ಚರ್ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗ್ತಿದೆ. ಎಲ್ಲ ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಶೋ ನಡೀತಾ ಇದೆ. ನೀವು ಮೂವಿ ನೋಡೋಕೆ ಹೋದಾಗ ಥಿಯೇಟರ್ ಎದುರುಗಡೆ ಮೂವಿದೊಂದು ಪೋಸ್ಟರ್ ಹಾಕಿರ್ತಾರೆ. ಆ ಪೋಸ್ಟರಲ್ಲಿ ಹೀರೋ ಆದಂಥ ರಿಷಬ್ ಶೆಟ್ಟಿ ಇರ್ತಾರೆ. ಬ್ಯಾಕ್ಗ್ರೌಂಡಲ್ಲಿ ಎಂಟೈರ್ ಮೂವಿನಲ್ಲಿ ಏನಿರ್ಬೋದು ಅಂತೇಳಿ ಕ್ಯೂರಿಯಸ್ ಆಗಿ ತೋರಿಸಿರ್ತಾರೆ, ಸಖತ್ ಅಟ್ರಾಕ್ಟಿವ್ ಆಗಿ ತೋರಿಸಿರ್ತಾರೆ. ಇದು ಹೆಚ್ಚು ಜನರ ಅಟ್ರಾಕ್ಟ್ ಮಾಡುತ್ತೆ, ಒಂಥರ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡುತ್ತೆ. ಇದನ್ನು ಯಾರು ಮಾಡಿರ್ತಾರೆ ಅಂತಂದರೆ ಒಬ್ಬ ಗ್ರಾಫಿಕ್ ಡಿಸೈನರ್ ಮಾಡಿರ್ತಾರೆ. ಇನ್ನೂ ನಿಮಗೆ ಸುಮಾರು ಉದಾಹರಣೆಗಳನ್ನು ಕೊಡ್ಬೋದು. ನೀವು ಯಾವುದಾದ್ರೂ ಒಂದು ಹೋಟೆಲ್ ವಿಸಿಟ್ ಕೊಟ್ಟಾಗ ಒಂದು ಒಳ್ಳೆ ಫ್ಲೆಕ್ಸ್ ಹಾಕಿರ್ತಾರೆ, ಬ್ಯಾನರ್ ಹಾಕಿರ್ತಾರೆ, ಅದನ್ನು ಒಬ್ಬ ಡಿಸೈನರ್ ಡಿಸೈನ್ ಮಾಡಿರ್ತಾರೆ. ನೀವು ಯಾವುದಾದ್ರೂ ಒಂದು ಬೇಕರಿಗೆ ಹೋದಾಗ ಬೇಕರಿನಲ್ಲಿ ಏನೆಲ್ಲ ಐಟಮ್ ಸಿಗುತ್ತೆ ಅಂತೇಳಿ ಚೆನ್ನಾಗಿ ಡಿಸೈನ್ ಮಾಡಿ ಒಂದು ಫ್ಲೆಕ್ಸ್ ಹಾಕಿರ್ತಾರೆ. ಅದನ್ನು ಕೂಡ ಒಬ್ಬ ಗ್ರಾಫಿಕ್ ಡಿಸೈನರ್ ಡಿಸೈನ್ ಮಾಡಿರ್ತಾರೆ. ನೀವು ಈ ಸ್ಕಿಲ್ಸನ್ನು ಕಲ್ತಿದ್ದೆ ಆದರೆ ಒಳ್ಳೊಳ್ಳೆ ಗ್ರಾಫಿಕ್ಗಳನ್ನು ಡಿಸೈನ್ ಮಾಡಿ ಕ್ಲೈಂಟ್ಗಳಿಗೆ ನೀವು ಸರ್ವಿಸನ್ನು ಕೊಟ್ಟು ಹಣವನ್ನು ಸಂಪಾದನೆ ಮಾಡ್ಬೋದು. ಸ್ನೇಹಿತರೆ, ನಿಮ್ಗಿನ್ನ ಯೂಟ್ಯೂಬ್ ತಮ್ನೀಲ್ ಬಗ್ಗೆ ಗೊತ್ತಿರಬೇಕು ಅನ್ಕೊತೀನಿ. ಯೂಟ್ಯೂಬ್ ತಮ್ನೀಲ್ ಅಂತಂದರೆ ನೀವು ಒಂದು ಒಳ್ಳೆ ವಿಡಿಯೋನ ಕ್ರಿಯೇಟ್ ಮಾಡ್ತೀರಾ, ಕಂಟೆಂಟ್ ಚೆನ್ನಾಗಿರುತ್ತೆ, ಎಡಿಟಿಂಗ್ ಚೆನ್ನಾಗಿರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಆದ್ರೂ ಕೂಡ ನಿಮ್ಮ ವಿಡಿಯೋನ ಜನ ಯಾವಾಗ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಂದರೆ ನಿಮ್ಮ ತಮ್ನೀಲ್ ಡಿಸೈನಿಂಗ್ ಚೆನ್ನಾಗಿದ್ದಾಗ ಮಾತ್ರ ಜನ ನಿಮ್ಮ ವಿಡಿಯೋನ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ತಮ್ನೀಲ್ನಲ್ಲಿ ನೀವು ಎಂಟೈರ್ ವಿಡಿಯೋದಲ್ಲಿ ಏನು ಹೇಳಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದನ್ನು ನೀವು 2-3 ಲೈನ್ಗಳಲ್ಲಿ ತಿಳಿಸ್ಬೇಕಾಗತ್ತೆ. ಅಟ್ರಾಕ್ಟಿವ್ ಆಗಿ ಅದನ್ನು ಡಿಸೈನ್ ಮಾಡಬೇಕಾಗತ್ತೆ. ಅಂದಾಗ ಮಾತ್ರ ನಿಮ್ಮ ವಿಡಿಯೋನ ಜನ ಕ್ಲಿಕ್ ಮಾಡ್ತಾರೆ, ನೋಡ್ತಾರೆ. ಈ ಡಿಸೈನನ್ನು ಕೂಡ ಒಬ್ಬ ಗ್ರಾಫಿಕ್ ಡಿಸೈನರ್ ಡಿಸೈನ್ ಮಾಡಿರ್ತಾರೆ. ನೀವು ಕೂಡ ಈ ಸ್ಕಿಲ್ಸನ್ನು ಕಲ್ತಿದ್ದೆ ಆದರೆ ನಿಮ್ಮ ಕ್ಲೈಂಟ್ಗಳಿಗೆ ಅರ್ಲಿ ಸ್ಟೇಜ್ಗಳಲ್ಲಿ 500 ಇಂದ 1000 ರೂಪೀಸ್ಗೆ ಪರ್ ತಮ್ನೀಲ್ಗೆ ನೀವು ಚಾರ್ಜ್ ಮಾಡ್ಬೋದು. ಸ್ನೇಹಿತರೆ, ನೀವು ನಿಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪಾನ್ಷನ್ ಮಾಡಬೇಕು, ಗ್ರೋ ಮಾಡಬೇಕು ಅಂತಂದರೆ ವಿಡಿಯೋಗಳ ಮೂಲಕ ನೀವು ಹೆಚ್ಚು ಜನರನ್ನ ರೀಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ವಿಡಿಯೋಗಳನ್ನು ಕ್ರಿಯೇಟ್ ಮಾಡೋದು ಒನ್ ಟೈಮ್ ಜಾಬ್. ನೀವು ಒಂದ್ಸಲ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಾದಂಥ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ಗಳಲ್ಲಿ ನೀವು ಒಂದ್ಸಲ ಅಪ್ಲೋಡ್ ಮಾಡಾದ್ಮೇಲೆ ನಿಮಗೆ ಕಂಟಿನ್ಯೂ ಆಗಿ ಲೀಡ್ ಜನರೇಷನ್ ಮಾಡಿಕೊಡ್ತವೆ, ರೆವೆನ್ಯೂ ತಂದು ಕೊಡ್ತವೆ. ಈ ವಿಡಿಯೋಗಳು ಜನಗಳಿಗೆ ಯಾವಾಗ ಹೆಚ್ಚು ಇಷ್ಟ ಆಗುತ್ತೆ ಅಂತಂದರೆ ನೀವು ವಿಡಿಯೋಗಳನ್ನು ಕ್ರಿಯೇಟ್ ಮಾಡಾದ್ಮೇಲೆ ಒಬ್ಬ ಎಡಿಟರ್ ಅದನ್ನು ಚೆನ್ನಾಗಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಾದ್ಮೇಲೆ ಅದು ಜನಗಳಿಗೆ ಹೆಚ್ಚು ಇಷ್ಟ ಆಗುತ್ತೆ. ಜನ ಆ ವಿಡಿಯೋನ ಹೆಚ್ಚು ನೋಡೋದಕ್ಕೆ ಇಷ್ಟಪಡ್ತಾರೆ. ಆ ಕಾರಣದಿಂದಾಗಿ ಇತ್ತೀಚಿನ ದಿನಗಳಲ್ಲಿ ವಿಡಿಯೋ ಎಡಿಟಿಂಗ್ಗೆ ಹೆಚ್ಚು ಡಿಮ್ಯಾಂಡ್ ಇದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಕಂಟೆಂಟ್ ಮಾರ್ಕೆಟಿಂಗ್ ವಿಚ್ ಇಸ್ ಗ್ರೋಯಿಂಗ್ ವೆರಿ ಫಾಸ್ಟರ್. ಪ್ರತಿಯೊಂದು ಬ್ರ್ಯಾಂಡು, ಪ್ರತಿಯೊಂದು ಕಂಪ್ನಿ ದೇ ವಾಂಟ್ ಹ್ಯಾವ್ ಅ ಡಿಜಿಟಲ್ ಪ್ರೆಸೆನ್ಸ್. ವಿಡಿಯೋಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಬ್ಬ ಎಡಿಟರ್ ಬೇಕಾಗತ್ತೆ. ಕಂಪ್ನಿಗಳು ತಾವಾಗಿ ಎಡಿಟ್ ಮಾಡೋಕ್ಕಾಗಲ್ಲ. ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಅವರು ಬರೀ ಕಂಟೆಂಟನ್ನು ಕ್ರಿಯೇಟ್ ಮಾಡ್ತಾರೆ, ಅವ್ರು ಎಡಿಟ್ ಮಾಡ್ಕೊತ ಕೂತ್ಕೊಳ್ಳೋಕ್ಕಾಗಲ್ಲ. ದೇ ಆಲ್ ನೀಡ್ ಗುಡ್ ಎಡಿಟರ್ಸ್. ನೀವು ಎಡಿಟಿಂಗ್ ಸ್ಕಿಲ್ಸನ್ನು ಕಲ್ತಿದ್ದೆ ಆದರೆ ಪರ್ ವಿಡಿಯೋಗೆ ಯು ಕ್ಯಾನ್ ಚಾರ್ಜ್ ಮಿನಿಮಮ್ 500 to 1000 ರೂಪೀಸನ್ನು ನೀವು ಅರ್ಲಿ ಸ್ಟೇಜ್ಗಳಲ್ಲಿ ಚಾರ್ಜ್ ಮಾಡ್ಬೋದು. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ಸ್ಕಿಲ್ಸ್ಗಳು ಹೈ ಡಿಮ್ಯಾಂಡಿಂಗಲ್ಲಿದ್ದಾವೆ, ಪ್ಲಸ್ ಅವುಗಳ ಮೂಲಕ ನಾವು ಯಾವ ರೀತಿ ಹಣವನ್ನು ಸಂಪಾದನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಪಾಯಿಂಟ್ಗಳನ್ನು ಸಮರೈಸ್ ಮಾಡೋದಾದರೆ ಮೊದಲೇದು ಬಂದ್ಬಿಟ್ಟು ಕಮ್ಯುನಿಕೇಷನ್, ಡಿಜಿಟಲ್ ಮಾರ್ಕೆಟಿಂಗ್, ಫನಲ್ ಬಿಲ್ಡಿಂಗ್, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್, ಡೇಟಾ ಅನಾಲಿಟಿಕ್ಸ್, ಗ್ರಾಫಿಕ್ ಡಿಸೈನಿಂಗ್ ಮತ್ತು ವಿಡಿಯೋ ಎಡಿಟಿಂಗ್. ಸ್ನೇಹಿತರೆ, ಈ ಎಲ್ಲ ಸ್ಕಿಲ್ಸ್ಗಳಲ್ಲಿ
ನಿಮ್ಗೆ ಇಷ್ಟ ಆಗಿರುವಂಥ ಸ್ಕಿಲ್ಸ್ ಯಾವ್ದು ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಮತ್ತೆ ಹೊಸ ವಿಡಿಯೋದೊಂದಿಗೆ ಹೊಸ ಟಾಪಿಕ್ನೊಂದಿಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಸಿ ಯು. ಥ್ಯಾಂಕ್ ಯು ಸೊ ಮಚ್.